ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಬಂಗಾರದ ಜೀವನ. ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಬಂಗಾರದ ಜೀವನ. ಈ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ಗೋಲ್ಡನ್ ಲೈಫ್ ಅನ್ನ ನೀವು ಎಂಜಾಯ್ ಮಾಡಿ. ಏನೋ ಒಂದು 6ನೇ ತರಗತಿಯೋ 3ನೇ ತರಗತಿಯೋ 10ನೇ ತರಗತಿಯೋ ನೀವು ಫೇಲ್ ಆಗಿದ್ದೀರಿ ಅಂತ ದುಃಖಿಸೋದಲ್ಲ. ಜೀವನ ಅನ್ನೋ ಒಂದು ಸೋಲಿನ ನಂತರ ಗೆಲುವು ಇದ್ದೇ ಇರ್ತದೆ. ಆ ಗೆಲುವಿಗಾಗಿ ಪ್ರಯತ್ನಿಸಬೇಕಾಗ್ತದೆ. ಸೋತಿದ್ದೇನೆ ಅಂತ ಹೇಳಿ ನೀನ್ ಕುತ್ಕೊಂಡ್ರೆ ಆ ಸೋಲು ನಿನ್ನ ಜೀವನವನ್ನ ನಾಶ ಮಾಡ್ತದೆ. ನೀ ಫೇಲ್ ಆಗೀನಿ ಅಂತ ಕುತ್ಕೊಂಡ್ರೆ ನಿನಗ ಆಡಾನೋ ಕುರಿನೋ ಏನೋ ದನನೋ ಕಾಯಕ್ ನಿಮ್ಮ ಮನೆಯವ್ರು ಕಳಿಸ್ತಾರೆ. ಆದ್ರೆ ನೀನು ಪ್ರಯತ್ನವನ್ನ ಪಟ್ಟಿದ್ದೆ ಆದ್ರೆ ನಿನ್ನಲ್ಲಿ ಸಾಮರ್ಥ್ಯ ಇದೆ. ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ಅಂದಂಗೆ ನಿನ್ನ ಬದುಕಿನಲ್ಲಿ ನೀನು ಏನಾದ್ರೂ ಸಾಧನೆ ಮಾಡೋಕೆ ಶಕ್ಯನಿದ್ದೀಯಾ. ಅದಕ್ಕೆ ನೀನು ಏನ್ ಮಾಡ್ಬೇಕು, ಪ್ರಯತ್ನ ಮಾಡೋ. ಫೇಲ್ ಆಗಿನಿ ಅಂತ ಹೇಳಿ ಬಿಟ್ಕೊಟ್ಟು ಕೂತ್ರೆ ಆಗಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಯುನಿಕ್ ಆಗಿದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯು ಯುನಿಕ್ ಆಗಿದ್ದಾನೆ, ಪ್ರತಿಯೊಬ್ಬ ಮನುಷ್ಯನ ಆಲೋಚನೆ ಶಕ್ತಿ ಸಾಮರ್ಥ್ಯ ವಿಭಿನ್ನವಾಗಿದೆ. ಆದ ಕಾರಣ ನೀನು ವಿದ್ಯಾರ್ಥಿ ಜೀವನದಲ್ಲಿ ಏನೋ ಒಂದು ಫೇಲ್ ಆಗಿದ್ದೀನಿ, ಏನೋ ಒಂದು ಶಾಲೆಗೆ ಸರಿಯಾಗಿ ಹೋಗೋಕ್ಕಾಗಿಲ್ಲ, ಇಂಥ ಭಾವನೆಗಳಿಂದ ಹೊರಗೆ ಬಂದು ನಿನ್ನಲ್ಲಿ ನೀನು ಬದಲಾವಣೆ ಕಂಡುಕೊಂಡಿದ್ದೆ ಆದ್ರೆ, ನಿನ್ನಲ್ಲಿ ನೀನು ಏನಾದ್ರೂ ಹೊಸತನವನ್ನ ಕಂಡುಕೊಂಡಿದ್ದೆ ಆದ್ರೆ ನೀನು ಕೂಡ ಒಬ್ಬ ಸಾಧಕನಾಗ್ಬೋದು, ನೀನು ಕೂಡ ಒಬ್ಬ IAS ಆಫೀಸರ್ ಆಗ್ಬೋದು, ನೀನು ಒಬ್ಬ ಕೂಡ IPS ಅಧಿಕಾರಿ ಆಗ್ಬೋದು. ಆದ್ರೆ ಮುಖ್ಯವಾಗಿ ನಿನ್ನಲ್ಲಿ ಏನಿರಬೇಕು, ಪ್ರಯತ್ನ ನಿನ್ನಲ್ಲಿ ಇತ್ತು ಅಂದ್ರೆ ನೀನು 10ನೇ ತರಗತಿ ಫೇಲ್ ಆದ್ರೂ ನೀನು ಒಬ್ಬ ಸಾಧಕನಾಗಿ ಮುಂದೆ ಭವಿಷ್ಯವನ್ನ ಕಟ್ಟಿಕೊಳ್ಳೋಕೆ ಸಾಧ್ಯ ಇದೆ. ಅದಕ್ಕೆ ನಾನು ಈ ಹೊಸ ಯುಗಾದಿ ಹಬ್ಬಕ್ಕೆ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಫೇಲ್ ಅನ್ನೋದು ಒಂದು ಹಂತ ಅಷ್ಟೇ. ಅದಕ್ಕೆ ನೀನು ಚ್ಯುತಿಗೊಂಡು, ಅದಕ್ಕೆ ನೀನು ಗಾಬರಿಗೊಂಡು, ಅದಕ್ಕೆ ನಿನ್ನ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬೇಡ. ನಿರಂತರವಾದ ಪ್ರಯತ್ನ ಮಾಡಿದ್ಯಾ ಆದ್ರೆ ನೀನು ಒಬ್ಬ ಸಾಧಕನಾಗೋಕೆ ದಾರಿದೀಪ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯುಗಾದಿ ಹಬ್ಬಕ್ಕೆ ನೀನು ಸ್ಪೆಷಲ್ ಆಗಿ ಯಾವುದೇ ಇರಲಿ, ಪ್ರಯತ್ನ ನಿನ್ನಲ್ಲಿ ನಿರಂತರ ಪ್ರಯತ್ನ ನಿನ್ನಲ್ಲಿ ಇರ್ಲಿ ಅಂತ ನಾನು ಹೇಳ್ತೇನೆ.